ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಳ್ಳೆ ಹುಡುಗ, ಒಳ್ಳೆ ಗುಣ ಇರೋ ಹುಡುಗ, ನಮ್ಮೆಲ್ರಿಗೂ ಮರ್ಯಾದೆ ಕೊಡೋಂಥ ಹುಡುಗ, ಈ ಮನೆ ಬಗ್ಗೆ ಶ್ರಾವಣಿ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಹುಡುಗ. ಅಲ್ಲ, ಈ ಕಾಲದಲ್ಲಿ ಆ ಥರ ಎಲ್ಲ ಹುಡುಗರು ಸಿಗೋದು ಸಾಧ್ಯನಾ? ನಾನ್ ಸೆನ್ಸ್. ವೀರು ಏನಾದರೂ ಇಂಡೈರೆಕ್ಟ್ ಆಗಿ ಸುಬ್ಬು ಬಗ್ಗೆ ಹೇಳ್ತಿದ್ದಾನ? ಯಾಕಂದ್ರೆ ಆ ಎಲ್ಲ ಗುಣಗಳು ಇರೋದು ಸುಬ್ಬುಗೆ ಮಾತ್ರನೇ. ಆ ವೀರು ಸುಬ್ಬುನ ಕಣ್ಣು ಮುಚ್ಕೊಂಡು ನಂಬ್ತಾನೆ. ನಾನಿಷ್ಟು ವರ್ಷ ಅವನನ್ನು ನಂಬ್ಸಕ್ ಪ್ರಯತ್ನ ಮಾಡ್ತಿದ್ದೆ, ಆದರೆ ವೀರು ಆ ಸುಬ್ಬು ಮಾಡೋ ಕೆಲಸಗಳಿಂದ, ಅವನ ಗುಣಗಳಿಂದ ಅವನನ್ನ ತುಂಬಾ ನಂಬ್ತಾನೆ. ಆ ನಂಬಿಕೆನ ಸಂಬಂಧ ಥರ ಏನಾದರೂ ಕನ್ವರ್ಟ್ ಮಾಡ್ತಿದ್ದಾನ? ನೋ, ಹಾಗಾಗಕ್ಕೆ ಬಿಡಬಾರ್ದು. ಏನು ಮಾಡೋದು? ಇವರಿಬ್ರು ಪ್ರೀತಿ ಮಾಡ್ತಿರೋ ವಿಷಯ ಇರೋಗೇನಾದ್ರೂ ಗೊತ್ತಾಗಿದೆಯಾ? ಗೊತ್ತಾಗಿ ಅವನು ಈ ಥರ ನಡ್ಕೋತಿದ್ದಾನ? ಗೊತ್ತಾಗಲೇಬಾರ್ದು. ಅದಕ್ಕೂ ಮುಂಚೆ ನಾನು ನನ್ನ ಕೆಲಸನ ಶುರು ಮಾಡ್ಕೋಬೇಕು. ಹೇಗಾದರೂ ಮಾಡಿ ಶ್ರಾವಣಿ ನನ್ನ ಮಾತನ್ನ ಕೇಳೋ ಹಾಗೆ ಮಾಡಬೇಕು. ಇರು ಹೇಳ್ದಾಗೆ ಈ ಮನೇಲಿ ಅವಳಿಗೆ ಯಾವತ್ತೂ ಪ್ರೀತಿ ಸಿಕ್ಕಿಲ್ಲ. ನಾನು ಅದನ್ನು ಅಡ್ವಾಂಟೇಜಾಗಿ ತಗೊಂಡು ಅವಳ ಮೇಲೆ ಪ್ರೀತಿ ತೋರಿಸ್ಬೇಕು. ನನ್ನ ಪ್ರೀತಿಗೆ ಅವಳು ಕರಗಿ ನೀರಾಗೋಗ್ಬೇಕು. ಎಸ್, ಅವಳಿಂದಾನೇ ನನ್ನ ಕೆಲಸನ ಸಾಧಿಸ್ಕೋಬೇಕು. ಇಲ್ಲ, ಸಾಧ್ಯ ಇಲ್ಲ. ನನ್ನನ್ನು ಬಿಟ್ಟು ಬೇರೆ ಹುಡುಗಿಯನ್ನ ನೀನು ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳು ಸುಬ್ಬು, ನೀನ್ ಪ್ರೀತಿಸ್ತಿರೋದು ನನ್ನನ್ನೇ ತಾನೆ? ನಾನು ನಿಜ ಹೇಳ್ತಾ ಇದ್ದೀನಿ ಶ್ರೀವಲ್ಲಿ, ಸುಳ್ಳು ಹೇಳ್ತಾ ಇಲ್ಲ. ನಾನು ನಿಜವಾಗ್ಲೂ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನಾನು ಅವಳನ್ನ ಪ್ರೀತಿಸಿ ನಿನ್ನನ್ನು ಒಪ್ಕೊಂಡ್ರೆ ನಾನು ಅವಳಿಗೆ ಮೋಸ ಮಾಡ್ದಂಗೆ ಆಗಲ್ವಾ? ಸಾರಿ ಶ್ರೀವಲ್ಲಿ, ನಾನು ಒಪ್ಕೊಳ್ಳಿಲ್ಲ ಅಂದರೆ ಪ್ರಾಣನೇ ಬಿಡ್ತೀನಿ ಅಂತಿದ್ಯಾ? ಈಗ ನಿನ್ನ ಮನಸ್ಸನ್ನು ಬದಲಾಯಿಸೋಕ್ಕೆ ನಾನು ಈ ರೀತಿ ಸುಳ್ಳು ಹೇಳಬೇಕಾಯ್ತು. ಪ್ರೀತಿಸೋ ಅಷ್ಟು ಪುರ್ಸೋತ್ ಈಗ ನನಗಿಲ್ಲ ಶ್ರೀವಲ್ಲಿ. ತಂಗಿ ಮದುವೆ ಮಾಡಬೇಕು, ಇರೋ ಸಾಲಗಳೆಲ್ಲ ತೀರಿಸ್ಬೇಕು, ಅಕ್ಕ ಭಾವನಿಗೆ ಒಂದು ನೆಲೆ ಮಾಡಿಕೊಡ್ಬೇಕು. ಇಷ್ಟೆಲ್ಲ ಇರುವಾಗ ನೀನಲ್ಲ, ಇನ್ನು ಯಾರ ಪ್ರೀತಿನೂ ನನ್ನಿಂದ ಒಪ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇಂಥ ಸುಳ್ಳು ಹೇಳ್ತಾ ಇದ್ದೀನಿ. ಆಂಜನೇಯ, ನಾನು ಹೇಳಿರೋ ಸುಳ್ಳನ್ನ ಶ್ರೀವಲ್ಲಿ ನಿಜ ಅಂತ ತಿಳ್ಕೊಂಡು ಅವಳ ಮನಸ್ಸನ್ನು ಬದಲಾಯಿಸ್ಕೊಳ್ಳಪ್ಪ. ನಿಜಾನೇ ಆಗಿದ್ರೆ ನೀನ ಪ್ರೀತಿಸ್ತಿರೋ ಹುಡುಗಿ ಯಾರು? ದೇವತೆ. ಅವಳು ನನ್ನ ಪಾಲಿಗೆ ದೇವತೆ. ಅವಳಿಲ್ದಿರ ನನ್ನ ಜಗತ್ತೇ ಇಲ್ಲ. ಅವಳಿಗೋಸ್ಕರ ನನ್ನ ಹೃದಯದಲ್ಲಿ ಒಂದು ಗೂಡು ಕಟ್ಕೊಂಡಿದ್ದೀನಿ. ಆ ಗೂಡಲ್ಲಿ ಅವಳನ್ನ ಪ್ರೀತಿಯಿಂದ ಸಾಕ್ತಾ ಇದ್ದೀನಿ. ಅವ್ರ ಗುಣ ಎಂಥದ್ದು, ಅವ್ರ ವ್ಯಕ್ತಿತ್ವ ಎಂಥದ್ದು, ಅವ್ರ ನಡವಳಿಕೆ ಎಂಥದ್ದು, ಇದನ್ನೆಲ್ಲ ಗಮನಿಸಿದ್ರೆ ನಿನಗೆ ಗೊತ್ತಾಗಿರೋದು ಅವರು ದೇವತೆ ಹಾಗೆ ಅಂತ. ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಈ ಕಾರ್ತಿಕೇಯ? ಆ ಶ್ರೀವಲ್ಲಿ ಹೇಳಿದ್ದಕ್ಕೆಲ್ಲ ಇವನು ಕೋಲೆ ಬಸ್ಕೊಂತಾರ ಹ್ಞೂ 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 ಅಂತ ಎಲ್ಲಿ ತಲೆ ಅಲಾಡಿಸ್ತಿದ್ದಾನೋ ಏನೋ. ಆ ಶ್ರೀವಲ್ಲಿ ಬೇರೆ ನಾನು ಕೂಗಿದ್ರು ಕೇಳಿಸ್ದೇ ಇರೋ ಥರ ಬರ 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 ಅಂತ ಹೋಗ್ಬಿಟ್ಲು. ಇವಾಗ ಅವರಿಬ್ರು ಏನು ಮಾಡ್ತಾ ಇರ್ತಾರೋ ಏನೋ. ಮಮ್ಮಿ, ಯವ್ವ ದರಿದ್ರ, ಏನದು? ಪ್ರಸಾದ. ಯಾರ್ದು? ದೇವಸ್ಥಾನಕ್ಕೆ ಹೋಗಿದ್ದೆ ಮಮ್ಮಿ. ನೀನು ದೇವರನ್ನ ಅಷ್ಟು ಭಕ್ತಿಯಿಂದ ಕೇಳ್ಕೋತೀಯ, ಅಂಥದ್ರಲ್ಲಿ ನಿನ್ನ ಮಗನಾಗಿ ನಾನು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಅರ್ಚನೆ ಮಾಡಿಸಿ ಬಂದಿದ್ದೀನಿ. ಎಲ್ಲ ಒಳ್ಳೇದಾಗತ್ತೆ. ಬಲಗಡೆಯಿಂದ ಹೂ ಬಿದ್ದಿದೆ. ಶುಭಶ್ಯ ಶೀಘ್ರಂ.
ಶುಭಸ್ಯ ಶೀಘ್ರಮ್ಮ. ಏನೋ ಹಂಗಂದ್ರೆ? ಮಮ್ಮಿ, ಈ ಮನೇಲಿ ಮದುವೆ ಮೇಲ್ ಮದುವೆ ನಡೀಲಿ ಅಂತ. ಏನೋ ಈ ಮನೇಲಿರೋ ಎಲ್ರಿಗೂ ಎಲ್ರಿಗೂ ಅಲ್ಲ ಮಮ್ಮಿ. ಈಗ ಸುಬ್ಬುಗೆ ಶ್ರೀವಲ್ಲಿ ಪ್ರಪೋಸ್ ಮಾಡ್ತಾ ಇದ್ದಾಳಲ್ವಾ, ಅವರಿಬ್ರದ್ದು ಒಪ್ಕೊಂಡು ಕಂಕಣ ಬಲ ಕೂಡ್ ಬರ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೇಳ್ಕೊಂಡು ಬಂದಿದ್ದೀನಿ ಮಮ್ಮಿ. ಅಯ್ಯಪ್ಪ ನನ್ನ ಮಗನೇ, ಏನಂತ ಕೇಳ್ಕೊಂಡ್ಯೋ? ಅವರಿಬ್ರಿಗೂ ಮದುವೆ ಆಗ್ಲಿ ಅಂತ. ಹೌದೇನಾ? ನಾನು ನಿನ್ನನ್ನು ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ನೀನು ಸಿಪ್ಪೆಗಾರ ಮಾತಾಡ್ತೀನೋ ನಾನು ಆಕಾಶಕ್ಕೆ ಏಳಿ ಹಾಕ್ತೀನಿ. ನೀನ್ ನನ್ನ ಕಾಲು ಎಳೆಯೋ ಪ್ರಯತ್ನ ಮಾಡ್ತೀನಲ್ಲಿ ಸುಂದರ ದರಿದ್ರ ಪುಟದೆ. ಮಮ್ಮಿ ಸುಧೀರ್, ಮಮ್ಮಿ ಮಾಡಬಾರ್ದಂತ ತಪ್ಪು ನಾನು ಈಗೇನ್ ಮಾಡಿದೆ ಅಂತ. ಸುಬ್ಬುಗೂ ಆ ಶ್ರೀವಲ್ಲಿಗೂ ಮದುವೆ ಆಗಿ ಈ ಬಾಡಿಗೆ ಮನೆ ನಮ್ಮ ಸ್ವಂತ ಮನೆ ಆಗ್ಲಿ ಅಂತ ನಾನು ಆಶಿಸ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಬಂದ್ರೆ ನೀನ್ ತಪ್ಪು ಅಂತ ಹೇಳ್ತೀಯಾ? ತಪ್ಪೇ. ಮೊದಲು ನೀನು ನಿನ್ನ ಹೆಂಡತಿ ಮಾತನ್ನ ಕೇಳದ್ ಬಿಡು. ನೀನೇನಾದ್ರೂ ಅವರಿಬ್ಬರ ಬಗ್ಗೆ ನಿಜವಾಗ್ಲೂ ದೇವ್ರ ಹತ್ರ ಕೇಳಿದ್ರೆ ಮಹಾ ತಪ್ಪು ಕಣೋ, ಮಹಾ ತಪ್ಪು. ಯಾಕೆ? ಓ ದೇವರೇ, ಈ ದರಿದ್ರ ಸುಂದರ ಕೇಳಿದ ಯಾವ ಬೇಡಿಕೆಯನ್ನು ಈಡೇರಿಸಬೇಡ, ಎಲ್ಲವನ್ನೂ ನಿರಾಕರಿಸು. ನಾನು ಏನು ಬೇಡ್ಕೊಂಡಿದ್ದೀನೋ ಅದಕ್ಕೆ ಮಾತ್ರ ತಥಾಸ್ತು ಅನ್ನು. ನಮ್ಮ ಕಾರ್ತಿಕೇಯ ಸುರಕ್ಷಿತವಾಗಿ ಮನೆಗೆ ಬರಲಿ. ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ. ಅಬ್ಬಾ ಕೈ ಕೊಡೋ ಕಾರ್ತಿಕೇಯ. ಅಬ್ಬಜೆ ಅಲ್ಲ ಕಣ, ಅದೇನೋ ಮುಖ್ಯವಾದ ಕೆಲಸ ಅಂತ ಹೋಗಿದ್ದೆಲ್ಲಪ್ಪ, ಏನಾಯ್ತಪ್ಪ? ಮುಖ್ಯವಾದ ಕೆಲಸ ಅಂತಾನೆ ಹೋಗಿದ್ದಕ್ಕಂತ ಮತ್ತೆ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನ್ನ ಜೀವನಕ್ಕೆ ಅದೇನಷ್ಟು ಮುಖ್ಯ ಅಲ್ಲ ಅಂತ. ಅದಕ್ಕೆ ವಾಪಸ್ ಬಂದ. ಅಬ್ಬಾ, ಅರಮನೆ ಕನಸು ಇನ್ನೂ ಇದೆ. ಸದ್ಯ ಈ ಬಾಡಿಗೆ ಮನೆ ಸ್ವಂತ ಮನೆ ಆಗೋದು ತಪ್ಪಿತು. ಸುಂದರ ದರಿದ್ದ, ನೀನ್ ಅದೇನೋ ದೇವರು ಬಲಗಡೆಯಿಂದ ಹೂ ಕೊಟ್ಟ ಅಂದೆಲ್ಲ, ಅದು ನೀನ್ ಬೇಡ್ಕೊಂಡಿದ್ಕಲ್ಲ, ನನ್ನ ಪೂಜೆಯ ಫಲ ಕಣೋ ಅದು. ಫಲಿಸಿತು ಒಲವಿನ ಪೂಜಾ ಫಲ, ಫಲವಿಂದ ಕೂಡಿ ಬಂತು ಕಂಕಣ ಬಲ. ಸುಬ್ಬು ಮುಖ ನೋಡಿದ್ರೆ ಶ್ರೀವಲ್ಲಿ ಪ್ರಪೋಸಲ್ನ ಒಪ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಬಟ್ ನಿನಗೆ ಯಾಕೆ ಮಮ್ಮಿ ಇಷ್ಟು ಖುಷಿ ಆಗ್ತಿರೋದು? ಲೇ ದರಿದ್ರ, ತಲೆ ಮೇಲೆ ವಜ್ರದ ಕಿರೀಟನೇ ತೂಗ್ತಾ ಇರ್ಬೇಕಾದ್ರೆ ಮಂಗಿ ಕ್ಯಾಪ್ ಹಾಕತಾರೇನ ಯಾರಾದ್ರೂ? ಸುಬ್ಬುಗೆ ರಾಜಯೋಗ ಇದೆ ಕಣೋ. ಮನೆಗೆ ಭಾಗ್ಯಲಕ್ಷ್ಮಿನೇ ಬರ್ತಾ ಇದ್ದಾಳೆ ಎಂದಾಗ ಬಾಡಿಗೆ ಮನೆ ಓನರ್ ಅಮ್ಮನ ಮಗಳನ್ನ ಇಷ್ಟಪಡ್ತಾನೇನೋ ಏನಾದ್ರೂ ಅವನು. ಫಲಿಸಿತು ಒಲವಿನ ಪೂಜಾ ಫಲ, ಒಲವಿಂದ ಕೂಡಿ ಬಂತು ಕಂಕಣ ಬಲ. ಅಲ್ಲ ಮಮ್ಮಿ ಏನೋ ಸ್ಕೆಚ್ ಹಾಕ್ತಾ ಇದ್ದಾಳಲ್ಲ. ಸುಬ್ಬುಗೆ ಶ್ರೀವಲ್ಲಿ ಸಿಗಬಾರ್ದು ಅಂತ ಅಂದ್ಕೊಂಡಿದ್ದಾಳೆ ಅಂತಂದ್ರೆ ಸುಬ್ಬುಗಂಗಾರ ಬೇರೆ ಹುಡುಗಿನ ಹುಡುಕ್ತಾ ಇದ್ದಾಳ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.